Hi friends, welcome to CS Logic channel. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020 ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸಲ 2017 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೂ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಈ ಸೀರೀಸಲ್ಲಿ ಲಾಸ್ಟ್ ರಿಮೈನಿಂಗ್ 50 ಕ್ವಶನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಫಸ್ಟ್ 50 ಕ್ವಶನ್ಸ್ ಸಾಲ್ವ್ ಮಾಡಿರೋದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಗೋ ಥ್ರೂ ಇಟ್. So ನಿಮಗೆ ಇಷ್ಟ ಆಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ಟುಡೇಸ್ ಸೆಷನ್ ಫಸ್ಟ್ ಕ್ವಶನ್ ನೋಡೋಣ. ಬಾರ್ಕ್ ಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಇನ್. ಬಾರ್ಕ್ ಮ್ಯಾಗ್ನೆಟ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಇಟ್ ಈಸ್ ಯೂಸ್ಡ್ ಇನ್ ಎನರ್ಜಿ ಮೀಟರ್ಸ್. ಓಕೆ, so next question, if I is the current to be measured, IM is the current flows through the ammeter and Rm is the meter resistance, then the value of shunt resistance for extending the range of DC ammeter is given by R is equal to. So R is equal to ಅನ್ನೋದಕ್ಕೆ ಫಾರ್ಮುಲಾ ಏನಾಗಿರುತ್ತೆ? ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ, IM ಕೊಟ್ಟಿದ್ದಾರೆ, RM ಕೊಟ್ಟಿದ್ದಾರೆ. Using this you have to formulate the formula for R. So R will be equal to IM into Rm divided by I minus Im is your required formula. Okay, next question. In dash transmission, the channel capacity is shared by both communicating devices at all times. Okay, so ಇದು ಬಗ್ಗೆ ನೀವು ಚೂರು ತಿಳ್ಕೊಬೇಕಾಗುತ್ತೆ. ಸಿಂಪ್ಲೆಕ್ಸ್ ಅಂದ್ರೇನು, ಆಫ್ ಡ್ಯೂಪ್ಲೆಕ್ಸ್ ಅಂದ್ರೇನು, ಫುಲ್ ಡ್ಯೂಪ್ಲೆಕ್ಸ್ ಅಂದ್ರೇನು ಅಂತ ತಿಳ್ಕೊಬರೋಣ ಒಂದ್ಸತಿ. This is the mode of communication. So transmission ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ. So this is one divisor and this is one devices. So ಇದರಲ್ಲಿ ಏನಾಗುತ್ತೆ, ಸಿಂಪ್ಲೆಕ್ಸ್ ಮೋಡ್ ಅಲ್ಲಿ ಒನ್ ವೇ ಆಫ್ ಡೈರೆಕ್ಷನ್ ಡೇಟಾ ಫ್ಲೋ ಆಗೋದು ಏನಾಗುತ್ತೆ, ಒಂದು ಡೈರೆಕ್ಷನ್ ಮಾತ್ರ ಫ್ಲೋ ಆಗುತ್ತೆ, ಇನ್ನೊಂದು ಡೈರೆಕ್ಷನ್ ಅಲ್ಲಿ ಫ್ಲೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ, ಲೆಟ್ ವಿ ಕಾಲ್ ಇಟ್ ಆಸ್ ಸಿಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ಬಂದು ಆಫ್ ಡ್ಯೂಪ್ಲೆಕ್ಸ್. ಆಫ್ ಡ್ಯೂಪ್ಲೆಕ್ಸ್ ಅಂದ್ರೇನು, ಸೆಂಡ್ ಮಾಡ್ಬೋದು ಡೇಟಾ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್, ಈ ಸಿಸ್ಟಮ್ ಇಂದ ಈ ಸಿಸ್ಟಮ್ಗೆ ಸೆಂಡ್ ಮಾಡ್ಬೋದು, ಬಟ್ ಯು ಕ್ಯಾನ್ ನಾಟ್ ರಿಸೀವ್ ದ ಡೇಟಾ ಅಟ್ ದ ಸೇಮ್ ಟೈಮ್. ಸೊ ಸ್ವಲ್ಪ ಆದ್ಮೇಲೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಡೇಟಾನ ಸೆಂಡ್ ಮಾಡ್ಬೋದು, ಬಟ್ ಸೇಮ್ ಟೈಮಲ್ಲಿ ಸೆಂಡ್ ಮಾಡೋದಕ್ಕೆ ಆಗಲ್ಲ. ಸೊ ದಟ್ ವಿ ಕಾಲ್ ಇಟ್ ಆಸ್ ಹಾಫ್ ಡ್ಯೂಪ್ಲೆಕ್ಸ್. ಫುಲ್ ಡ್ಯೂಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ, ಅಟ್ ದ ಸೇಮ್ ಟೈಮ್ಸ್ ಬೋತ್ ದ ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಬೋತ್ ಕ್ಯಾನ್ ಬಿ ಡನ್ ಅಟ್ ದ ಸೇಮ್ ಟೈಮ್ಸ್. ಸೊ ರಿಸೀವಿಂಗು ಟ್ರಾನ್ಸ್ಮಿಟಿಂಗ್ ಎರಡೂ ಸಿಸ್ಟಮ್ದು ಒಂದೇ ಸತಿನೇ ಮಾಡ್ಬೋದು. ಸೊ ದಟ್ ವಿ ಕಾಲ್ ಇಟ್ ಆಸ್ ಫುಲ್ ಡ್ಯೂಪ್ಲೆಕ್ಸ್. ಓಕೆ, ಪಾಸಿಂಗ್ ಟು ದ ಕ್ವಶನ್. ಸೊ ನಿಮ್ಗೆ ಕೇಳಿರೋ ಕ್ವಶನ್ ಪ್ರಕಾರ ಯಾವುದು ಅಂದರೆ ಫುಲ್ ಡ್ಯೂಪ್ಲೆಕ್ಸ್, ಬಿಕಾಸ್ ಬೋತ್ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್ ಅಟ್ ಆಲ್ ದ ಟೈಮ್ಸ್ ಅಂತ ಕೇಳಿದ್ರು. ಓಕೆನಾ. Next question, routing algorithm is handled by dash layer. So layers ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂದರೆ OSI ಮಾಡೆಲ್ನ ಲೇಯರ್ಸ್ನ ತಿಳ್ಕೊಬೇಕು. ಸೊ ವಿಲ್ ಸಿ ದ ಇಮೇಜ್. ದಿಸ್ ಇಸ್ ದ OSI ಮಾಡೆಲ್. ಸೊ OSI ಮಾಡೆಲಲ್ಲಿ 7 ಲೇಯರ್ಸ್ ಇರುತ್ತೆ. ಆ 7 ಲೇಯರ್ಸು ಏನೇನು ಫಂಕ್ಷನ್ ಮಾಡುತ್ತೆ ಎಕ್ಸಾಂಪಲ್ಸ್ ತಿಳ್ಕೊಂಡ್ರೆ ಇಂಥ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ವಾಟ್ ಆರ್ ದ ಲೇಯರ್ಸ್ ಅಂದರೆ ಫಿಸಿಕಲ್, ಡೇಟಾ ಲಿಂಕು, ನೆಟ್ವರ್ಕು, ಟ್ರಾನ್ಸ್ಪೋರ್ಟು, ಸೆಷನ್ನು, ಪ್ರೆಸೆಂಟೇಷನು, ಅಪ್ಲಿಕೇಶನ್ ಲೇಯರ್. ಸೊ ಫಿಸಿಕಲ್ ಲೇಯರ್ ಅಂದರೆ ಫಾರ್ ಎಕ್ಸಾಂಪಲ್ ವೈರ್ಸ್, ನಿಮ್ಮದು CAT5 RJ45 ಕೇಬಲ್ಸ್ ಇರ್ತಾರೆ, ದಟ್ ವಿಲ್ ಆಕ್ಟ್ ಆಸ್ ಅ ಫಿಸಿಕಲ್ ಲೇಯರ್. ಮ್ಯಾಕ್ ಅಡ್ರೆಸ್. ಡೇಟಾ ಲಿಂಕ್ ಲೇಯರ್ಸ್ ಅಲ್ಲಿ ಡಿವೈಸಸ್, ಒಂದೊಂದು ಡಿವೈಸಸ್ಗೂ ಒಂದು ಅಡ್ರೆಸ್ ಇರುತ್ತೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಮ್ಯಾಕ್ ಅಡ್ರೆಸ್, ಡಿವೈಸರ್ ಐಡೆಂಟಿಫೈ ಮಾಡೋದಕ್ಕೆ. ಓಕೆನಾ. ನೆಟ್ವರ್ಕ್ಸ್ ಅಲ್ಲಿ ಏನು ಬರುತ್ತೆ, ರೂಟಿಂಗ್ ಆ್ಯಂಡ್ IP ಅಡ್ರೆಸ್ ಅಸೈನಿಂಗ್. ಸೊ 10.0.0. ಆ ಥರ ಏನು ಅಸೈನ್ ಮಾಡ್ತೀವಿ IP ಅಡ್ರೆಸಸ್ ಕಮ್ಸ್ ಅಂಡರ್ ದ ನೆಟ್ವರ್ಕ್. ಟ್ರಾನ್ಸ್ಪೋರ್ಟ್ ಲೇಯರ್ಸ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಂಡ್ಲಿಂಗ್ ದ ಪ್ರೋಟೋಕಾಲ್ಸ್. ಸೊ ರಿಸೀವಿಂಗ್ ಆ್ಯಂಡ್ ಸೆಂಡಿಂಗ್ ದ ಡೇಟಾ. ಸೊ ಸೆಷನ್ ಅಲ್ಲಿ ಏನಾಗುತ್ತೆ, ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಎಂಡಿಂಗ್ ದ ಕನೆಕ್ಷನ್ ಬಿಟ್ವೀನ್ ಟೂ ಹೋಸ್ಟ್. So that is done by the session. So presentation ಅಲ್ಲಿ ಏನಾಗುತ್ತೆ, encrypt and decrypting of data format system ನ presentation ಅಲ್ಲಿ ಇರುತ್ತೆ. Next application, it is services to the end users. So these are the example for each layers. Okay, so passing to the question. ನಿಮ್ಗೆ ಕೇಳಿರೋ ಕ್ವಶನ್ ಪ್ರಕಾರ ರೂಟಿಂಗ್ ಅಲ್ಗಾರಿಥಮ್ ಎಲ್ಲಿ ಹ್ಯಾಂಡಲ್ ಮಾಡ್ತೀವಿ, ಯಾವ ಲೇಯರ್ ಅಲ್ಲಿ ಅಂದ್ರೆ it is networking layer. Okay, next question, a carbon microphone is a dash ಅಂತ ಕೇಳಿದ್ರು. So that is nothing but it is a variable resistance device. Okay, so next question, the uplink and downlink frequencies are made different in satellite link in order to. ಸೊ ನಿಮ್ಮ ಒಂದು ಸ್ಯಾಟಲೈಟ್ಗೆ ಇಲ್ಲಿಂದ ಕಳಿಸುವಂಥ ಡೇಟಾ ಅಪ್ಲಿಂಕು, ಅಲ್ಲಿಂದ ಸ್ಯಾಟಲೈಟ್ ಇಂದ ರಿಸೀವ್ ಆಗುವಂಥ ಗ್ರೌಂಡ್ ಸ್ಟೇಷನ್ ರಿಸೀವ್ ಆಗೋದನ್ನ ಡೌನ್ ಲಿಂಕ್ ಅಂತ ಕರಿತೀವಿ. ಸೊ ಎರಡಕ್ಕೂ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಯಾಕೆ ಯೂಸ್ ಮಾಡಿರ್ತೀನಿ ಅಂತ ಕೇಳಿದ್ದಾರೆ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಅಲ್ಲಿ. ಸೊ ಏನಕ್ಕೆ ಅಂದರೆ, ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಐಸೋಲೇಷನ್ ಬಿಟ್ವೀನ್ ಟ್ರಾನ್ಸ್ಮಿಟರ್ಸ್ ಅಂಡ್ ರಿಸೀವರ್ಸ್. ಸೊ ಟ್ರಾನ್ಸ್ಮಿಟಿಂಗು ಮತ್ತು ರಿಸೀವಿಂಗ್ಗೆ ಡಿಫ್ರೆನ್ಶಿಯೇಟ್ ಗೊತ್ತಾಗೋದಕ್ಕೋಸ್ಕರ ದೇ ಹ್ಯಾವ್ ಮೇಡ್ ಅ ಫ್ರೀಕ್ವೆನ್ಸಿ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, signal propagation in waveguide is by. So signal propagation in waveguide is done by electrical and magnetic field. So ಎರಡು ಇರುತ್ತೆ, electrical and magnetic field. So waveguide propagation, signal propagation in waveguides ಅಲ್ಲಿ ಇರುತ್ತೆ. ಓಕೆನಾ. So next question, measuring physical conditions at some remote location and transmit this data by analysis is called.
ಸೊ ನಿಮ್ಮ ಒಂದು ಮೆಷರಿಂಗ್ ಫಿಸಿಕಲ್ ಕಂಡೀಷನ್ಸ್ ರಿಮೋಟ್ ಲೊಕೇಶನ್ಸ್ ಅಲ್ಲಿ ಒಂದು ಡೇಟಾಸ್ ನ ಸ್ಟೋರ್ ಆಗಿರುತ್ತೆ. ಆ ಡೇಟಾಸ್ ನ ಅನಾಲಿಸಿಸ್ ಸೆಕ್ಷನ್ ಗೆ ಸೆಂಡ್ ಮಾಡೋದಕ್ಕೆ ಸೊ ದಟ್ ವಿ ಕಾಲ್ ಇಟ್ ಆಸ್ ಟೆಲಿಮೆಟ್ರಿ. ಸೊ ಎಲ್ಲೋ ಒಂದ್ ಹತ್ರ ಲೊಕೇಶನ್ ಡೇಟಾ ಸೇವ್ ಆಗಿರುತ್ತೆ, ಆ ಡೇಟಾಸ್ ನ ಅನಾಲಿಸಿಸ್ ಗೋಸ್ಕರ ಕಳಿಸ್ತೀವಿ. ಸೊ ರಿಮೋಟ್ ಲೊಕೇಶನ್ ಇಂದ ದಟ್ ವಿ ಕಾಲ್ ಇಟ್ ಆಸ್ ಟೆಲಿಮೆಟ್ರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Demand factor is given by maximum demand divided by connected load. Okay, so maximum demand ಎಷ್ಟಿರುತ್ತೆ ಅದಕ್ಕೆ division of connected loads, ಎಷ್ಟು loads ನ ಕನೆಕ್ಟ್ ಮಾಡಿರ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್. Which of the following is not major considerations while selecting the site for nuclear power plants? ಸೊ ನೀವು ಕೊಟ್ಟಿರುವಂಥ ಕ್ರೈಟೀರಿಯಾಸ್ ಅಲ್ಲಿ ಯಾವ ಒಂದು ಕ್ರೈಟೀರಿಯಾಸ್ ಅವಶ್ಯಕತೆ ಇಲ್ಲ. ಯಾವಾಗ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಸ್ಥಾಪನೆ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ರೀಜನ್ ಏರಿಯಾನಲ್ಲಿ ಸೊ ಯಾವ್ದನ್ನ ಒಂದು ಮೇಜರ್ ಕನ್ಸಿಡರೇಷನ್ ಮಾಡಲ್ಲ ಅಂದ್ರೆ ಇಟ್ ಈಸ್ ಹೆಡ್ ಆಫ್ ವಾಟರ್. ಸೊ ದಿಸ್ ಇಸ್ ನಾಟ್ ಕನ್ಸಿಡರ್ಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇನ್ ಹೈಡ್ರೋ ಪವರ್ ಪ್ಲಾಂಟ್ಸ್, the power generated is given by the equation. So hydro power plants ಅಲ್ಲಿ ಪವರ್ ಜನರೇಷನ್ ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದರೆ ದಟ್ ಈಸ್ ಆಪ್ಷನ್ ಎ 735.5 divided by 75 QHN ಕಿಲೋ ವ್ಯಾಟ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಪವರ್ ಪ್ಲಾಂಟ್ ನ ಫಾರ್ಮುಲಾ ಆಗಿರುತ್ತೆ, ಪವರ್ ಜನರೇಷನ್ ಫಾರ್ಮುಲಾ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್. Photovoltaic solar energy conservation system makes use of. So photovoltaic solar energy conservation system ಯಾವ್ದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. So it is solar cells. Okay, next question. In thermal power plants, the dash extracts heat from flue gases and makes the air heat before entering into the boiler. So ಇಲ್ಲಿ ಯಾವ ಒಂದು ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯಾವ ಒಂದು ಗ್ಯಾಸಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಏರ್ ಆರ್ ಏರ್ ನ ಎಂಟರ್ಸ್ ಆಗುತ್ತೆ ಬಾಯ್ಲರ್ಸ್ ಅಲ್ಲಿ. ಸೊ ಅದು ಯಾವುದು ಅಂತ ಕೇಳಿದ್ರೆ ಏರ್ ಪ್ರೀ ಹೀಟರ್ಸ್ ನ ಯೂಸ್ ಮಾಡ್ತೀವಿ. ದಿಸ್ ಎಕ್ಸ್ಟ್ರಾಕ್ಟ್ಸ್ ದ heat from the flue gases and makes the hot before entering into the boilers. So air preheater is the right answer. Next question. In a thyristors, holding current is. So ನಿಮ್ಮ thyristors ಅಲ್ಲಿ holding current ಏನಾಗಿರುತ್ತೆ ಅಂದ್ರೆ less than the latching current ಆಗಿರುತ್ತೆ. So it is less than latching current. Next question. Natural commutation of a thyristor takes place when. So ನಿಮ್ಮ ಒಂದು natural commutations of thyristors ಯಾವಾಗ takes place ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. The right answer is option A. Anode current becomes zero. So ಯಾವಾಗ anode current zero ಆಗುತ್ತೆ, so natural commutation of thyristors takes place. Okay. Next question. In a step-up chopper, the output voltage V0 is more than source voltage. So ನಿಮ್ಮ ಒಂದು step-up choppers ಅಲ್ಲಿ V output ನಿಮ್ಮ ಒಂದು source voltage ಅಂದ್ರೆ input voltage ಗಿಂತ ಜಾಸ್ತಿ ಇರುತ್ತೆ. ಓಕೆನಾ. So the number of thyristors required for single phase midpoint cycloconverters. So number of thyristors ಎಷ್ಟು ಬೇಕಾಗಿರುತ್ತೆ single phase ಅಲ್ಲಿ to single phase midpoint cyclometers ಅಲ್ಲಿ ಅಂತ ಕೇಳಿದರೆ it is number is 4 thyristors are required. Okay, next question. A dual converter is generally used where. So ನಿಮ್ಮ ಒಂದು dual converters ನ ಎಲ್ಲಿ generally ಯೂಸ್ ಮಾಡ್ತೀರಾ ಅಂತ ಕೇಳಿದರೆ so it is used a rectifier, the other has an inverters. Rectifier also use ಮಾಡ್ತೀರಿ, other than that it is used as a inverters. Okay, next question. SMPS are superior to linear power supply in respect to or in respect of. So SMPS ಅಂದ್ರೆ switch mode power supply are superior to the linear power supply with respect to what ಅಂತ ಕೇಳಿದ್ದಾರೆ, with respect to the size and efficiency. So size ಮತ್ತೆ efficiency ಗೆ with respect to ಅನುಗುಣವಾಗಿ ಇವೆರಡನ್ನು ಕಂಪ್ಯಾರಿಸನ್ ಮಾಡೋದಕ್ಕಾಗುತ್ತೆ. ಓಕೆನಾ. So next question. In an RC firing circuit, the firing angle control range is. So firing angle control range ಏನಾಗಿರುತ್ತೆ RC firing circuits ಅಲ್ಲಿ ಅಂದ್ರೆ it is range between 0 degree to 180 degree. Okay. Next question. Inverters are used to convert. So inverters ನ ಏನಕ್ಕೆ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ so inverters ಬಂದು DC to AC converters ಆಗಿ ಆಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್. Heat sink provided to SCR for. So heat sinks ನ SCR ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರೊವೈಡೆಡ್ ಯಾಕೆ ಪ್ರೊವೈಡ್ ಮಾಡಿರ್ತೀವಿ ಅಂತ ಕೇಳಿದರೆ SCR ಅಂದ್ರೆ ಏನು, ಸಿಲಿಕಾನ್ ಕಂಟ್ರೋಲ್ ರೆಟಿಫೈಯರ್ಸ್. So heat sinks provides cooling of SCR. Okay, option C is the right answer. Next question. Buck and boost converters is used to step up and step down. Okay, so next one. Bush hose relay is a dash actuated relay. So ನಿಮ್ಮ ಒಂದು bush hose relays ನ ಯಾವ ಒಂದು actuated relay ಗೆ ಕಂಪೇರ್ ಮಾಡ್ತಾ ಇದೀವಿ ಅಂತ ಕೇಳಿದ್ದಾರೆ. So it is gas actuated relay. Okay, next question. A relay used for protection of motors against overload is. So ನಿಮ್ಮ ಒಂದು relay
ಪ್ರೊಟೆಕ್ಷನ್ಸ್ಗೋಸ್ಕರ ಆಫ್ ಮೋಟರ್ಸ್ ಅಗೇನ್ಸ್ಟ್ ಓವರ್ಲೋಡ್ ಈಸ್ ಡ್ಯಾಶ್ ಯೂಸ್ ಯಾವ ರಿಲೇನ ಯೂಸ್ ಮಾಡಿದ್ವಿ ಅಗೇನ್ಸ್ಟ್ ಪ್ರೊಟೆಕ್ಷನ್ ಆಫ್ ದಿ ಮೋಟರ್ಸ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಥರ್ಮಲ್ ರಿಲೇ ಫಾರ್ ಯೋರ್ ಪ್ರೊಟೆಕ್ಷನ್ಸ್ ಇನ್ ದ ಮೋಟರ್ ಓವರ್ಲೋಡ್ ಆಗಬೇಕಾಗ್ತದೆ ಯೂಸ್ ಮಾಡಿರ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, auto type switch gate is generally used for voltage behind. So auto switch gate generally ಎಷ್ಟು ವೋಲ್ಟೇಜ್ ನ ಯೂಸ್ ಮಾಡಿರ್ತೀವಿ, ಎಷ್ಟು ವೋಲ್ಟೇಜ್ ಬಿಹೈಂಡ್ ಯೂಸ್ ಮಾಡಿರ್ತೀವಿ ಅಂದ್ರೆ ಆಪ್ಷನ್ ಬಿ 66 kilowatts. Next question, in which portion of the transmission system fault occurs frequently? So ನಿಮ್ಮ ಒಂದು portion of transmission line ಅಲ್ಲಿ faults ಯಾವಾಗ occur ಆಗುತ್ತೆ ಅಂತ ಹೇಳಿದ್ರೆ. ಓಕೆನಾ. So it will occurs at overhead lines. So it will occurs at the overline state portions ಅಲ್ಲಿ fault are generate frequently occur ಆಗ್ತಾ ಹೋಗುತ್ತೆ. ಓಕೆನಾ. So next question, which of the following circuit break has the highest reliability and negligible maintenance? So ಯಾವ ಸರ್ಕ್ಯೂಟ್ ಬ್ರೇಕರ್ಸ್ ಅಲ್ಲಿ ಹೈಯೆಸ್ಟ್ ರಿಲಯಬಿಲಿಟಿ ಇರುತ್ತೆ ಮತ್ತೆ ನೆಗ್ಲಿಜಿಬಲ್ ಮೇಂಟೆನೆನ್ಸ್ ಇರುತ್ತೆ, ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ SF670. ಓಕೆ. ನೆಕ್ಸ್ಟ್ ಕ್ವಶನ್, the basic elements of an electric drive are. So basic elements electrical drive ಅಲ್ಲಿ basic elements ಯಾವ್ದು ಇರುತ್ತೆ ಅಂತ ಕೇಳಿದರೆ. So the answer is electric motor, transmission and control systems are basic elements on electric drivers. Okay. Next question, in pressures the motor has to start against. So the pressures ಅಲ್ಲಿ the motor has to start against heavy load. Okay. Load ಜಾಸ್ತಿ ಇದ್ದಾಗ motor start ಆಗಬೇಕು. The motor has to start with against a heavy load. Okay. Next question, the motor normally used for train travel is. So ಯಾವ motors na train travel motors ಗೆ ಯೂಸ್ ಮಾಡಿರ್ತೀವಿ ಅಂದ್ರೆ normally it is slip ring motors. Okay. Next question, specific energy consumption is least in. So ಇಲ್ಲಿ energy consumption least ಆಗಿರುತ್ತೆ ಅಂದ್ರೆ specifically it will be in the main line service ಅಲ್ಲಿ. Okay na. Next question, when the speed of the train is estimated taking into account the time of stop at a station in addition to the actual running time between stops is known as. So it is known as scheduled speed. So ಒಂದೊಂದು ಸ್ಟೇಷನ್ ಗೆ ಎಷ್ಟು ಟೈಮ್ ಗೆ ಬರ್ತಾ ಇರುತ್ತೆ ಅಂತ ನೀವು ನಿಮ್ಮ ಒಂದು ಸ್ಟೇಷನ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ದಟ್ ಟೈಮ್ ಸ್ಪೆಸಿಫಿಕ್ ಟೈಮ್ ರೀಚ್ ಆಗೋದು ಅಂತ ಏನ್ ಮಾಡಿರ್ತೀವಿ ಅಂದ್ರೆ ದಟ್ ವಿ ಕಾಲ್ ಆಸ್ scheduled speed. Okay. Next question, for eating of cover pages of books in book binding dash methods can be employed. So eating of cover pages ಅಂದ್ರೆ ಬುಕ್ ನ ಕವರ್ ಪೇಜಸ್ ನ ಈಟಿಂಗ್ ಅಲ್ಲಿ ಯಾವ ಒಂದು ಮೆಥಡಾಲಜೀಸ್ ನ ಎಂಪ್ಲಾಯ್ ಮಾಡಿರ್ತೀವಿ ಅಂತ ಕೇಳಿದರೆ. ಸೊ ದಟ್ ಮೆಥಡ್ ಇಸ್ ಡೈಎಲೆಕ್ಟ್ರಿಕ್ ಈಟಿಂಗ್. ಓಕೆ. ನೆಕ್ಸ್ಟ್ ಕ್ವಶನ್, ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ರೆಫ್ರಿಜರೇಷನ್ ಈಸ್. ಸೊ ಯಾವ ಒಂದು ಪ್ರಿನ್ಸಿಪಲ್ ರೆಫ್ರಿಜರೇಷನ್ಸ್ ಅಲ್ಲಿ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ. ಸೊ ದಟ್ ಈಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಿರ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಅಲ್ಯೂಮಿನಿಯಂ ಇಸ್ ಡಿಫಿಕಲ್ಟಿ ಟು ವೆಲ್ಡ್ ಡ್ಯೂ ಟು. ಸೊ ಅಲ್ಯೂಮಿನಿಯಂ ಸೊ ಡಿಫಿಕಲ್ಟಿ ಟು ವೆಲ್ಡಿಂಗ್ಸ್ ಯಾಕೆ ಅಂತ ಕೇಳಿದ್ದಾರೆ. ಸೊ ಇಟ್ ಕಂಡಕ್ಟ್ಸ್ ಆಲ್ವೇಸ್ ಹೀಟ್ ವೆರಿ ರ್ಯಾಪಿಡ್ಲಿ. ಸೊ ಇದು ಏನಾಗುತ್ತೆ, ಅದು ಕರಗುವಂತ ಗುಣ ಜಾಸ್ತಿ ಇರುತ್ತೆ ಹೀಟ್ ಕೊಟ್ಟಿದ ತಕ್ಷಣ. ಸೊ ದಟ್ಸ್ ವೈ ವಿ ಆರ್ ನಾಟ್ ಯೂಸ್ಡ್ ಇನ್ ದ ವೆಲ್ಡ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಅನ್ ಆಕ್ಸೈಡ್ ಫಿಲ್ಲಿಂಗ್ ಇಸ್ ನೋನ್ ಆಸ್. ಇಟ್ ಈಸ್ ಕಾಲ್ಡ್ ಆಸ್ anodizing. Okay. Next question, the function of choke in fluorescent tube circuit is. So ನಿಮ್ಮ ಒಂದು ಫ್ಲೋರೋಸೆಂಟ್ ಬಲ್ಬ್ಸ್ ಇರುತ್ತಲ್ಲ, ಟ್ಯೂಬ್ ಬಲ್ಬ್ಸ್, ಸೊ ಅದರಲ್ಲಿ ಚೋಕ್ಸ್ ಯೂಸ್ ಮಾಡಿರ್ತೀವಿ ಯಾಕೆ ಅಂತ ಕೇಳಿದೆ. ಓಕೆನಾ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಇನಿಷಿಯೇಟ್ ದ ಆರ್ಕ್ ಅಂಡ್ ಸ್ಟೆಬಿಲೈಸಿಂಗ್ ಇಟ್. ಸೊ ಇನಿಷಿಯೇಟಿಂಗ್ ದ ಏನೋ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಸ್ಟೆಬಿಲೈಸ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದ ಚೋಕ್ಸ್ ಇನ್ ದ ಯುವರ್ fluorescent tube circuits. Okay. Next question, the resistance of a conductor is. So the resistance of a conductor is. So ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಅದಕ್ಕೆ ಯಾವುದು ಅನುಗುಣವಾಗಿರುತ್ತೆ ಅಂದ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ನಿಮ್ಮ ಒಂದು ರೆಸಿಸ್ಟಿವ್ ಆಫ್ ಕಂಡಕ್ಟರ್ಸ್ ಏನಾಗಿರುತ್ತೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ. ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಟೂ ರೆಸಿಸ್ಟರ್ಸ್ 100 ohms each is connected in series with another parallel combination of two resistors 50 ohms each. The effective resistance will be. So ಇವರು ಕೊಟ್ಟಿರುವಂತ ಕ್ವಶನ್ ಗೆ ಇಮೇಜ್ ನೋಡೋಣ, ಇಮೇಜ್ ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆನಾ. ಸೊ ಅವ್ರು ಕೊಟ್ಟಿರೋದೇನು ಕ್ವಶನ್ ಅಲ್ಲಿ ಎರಡು ರೆಸಿಸ್ಟರ್ಸ್ ಇದೆ, ಆ ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಆಗಿದೆ. ಓಕೆನಾ. ಓಕೆ. ಸೊ ದಿಸ್ ಟೂ ಆರ್ ರೆಸಿಸ್ಟರ್ಸ್. ಸೊ ಎರಡು 100 ohms, ಇದು 100 ohms. ಸೊ ಇದಕ್ಕೆ ಸೀರೀಸ್ ಆಗಿ
ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ನ ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಇದು ಎಷ್ಟಿದೆ ಅಂದ್ರೆ ಇದು ಬಂದು 50 ohms. ಓಕೆನಾ. ಸೊ ಇದು 50 ohms. ಓಕೆ, ಫಸ್ಟ್ ಇದ್ರದ್ದು ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಇಟ್ ಇಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ, 1 by effective resistance 1 by R effective resistance, okay, is equal to 1 divided by R1 plus 1 divided by R2. Okay, so substitute ಮಾಡಿ values na substitute ಮಾಡಿದ್ರೆ, so 1 divided by 100 plus 1 divided by 100. So divide ಮಾಡಿ ಆನ್ಸರ್ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಒಂದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಫಸ್ಟ್ ಸರ್ಕ್ಯೂಟ್ ನ ಈ ಸರ್ಕ್ಯೂಟ್ ಇದೆಯಲ್ಲ, ಈ ಸರ್ಕ್ಯೂಟ್ ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ರೆ ಇಟ್ ವಿಲ್ ಬಿಕಮ್ ಆಸ್ 50. ಓಕೆ, ಸೊ ಹೇಗೆ ಅಂದ್ರೆ 1/100 ರೆಸಿಪ್ರೋಕಲ್ ಆಫ್ ಆರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ 50 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದ್ರದ್ದು ಕಂಡುಹಿಡಿಯಬೇಕು. ಸೊ ಸೆಕೆಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂದ್ರೆ, ಸೊ ಆರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಸೊ ಇದು ಸೆಕೆಂಡ್ ಇತ್ತು, ಅದು ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ 50-50 ಅಂತ ಇದೆಯಲ್ಲ ಅದತ್ತು. ಓಕೆ, ಸೆಕೆಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ, ಸೊ ಇದು ಪ್ಯಾರಲಲ್ ಕಾಂಬಿನೇಷನ್ಸ್ ಅಲ್ಲ, ಪ್ಯಾರಲಲ್ ಕಾಂಬಿನೇಷನ್ಸ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ 1 ಡಿವೈಡೆಡ್ ಬೈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆನಾ. ಸೊ ಇದನ್ನ ಮರಿಬೇಡಿ, ಪ್ಯಾರಲಲ್ ಕಾಂಬಿನೇಷನ್ಸ್ ಅಲ್ಲಿ 1 ಡಿವೈಡೆಡ್ ಬೈ ಆರ್ ಎಫೆಕ್ಟಿವ್ ಆಗಿರುತ್ತೆ. ಸೊ 1 ಡಿವೈಡೆಡ್ ಬೈ 50 ಪ್ಲಸ್ 1 divided by 50. ಓಕೆ, ಸೊ ಇದ್ರದ್ದು ಲಾಸ್ಟ್ಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ, ಎರಡು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ರೆಸಿಪ್ರೋಕಲ್ ತಗೊಳ್ಳಿ. ರೆಸಿಪ್ರೋಕಲ್ ತಗೊಂಡಾಗ ನಿಮಗೆ ಆನ್ಸರ್ ಬಂದು 25 ಬರುತ್ತೆ. 25 ಬರುತ್ತೆ. ಸೊ ಇದೆರಡು ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ರೆಸಿಸ್ಟೆನ್ಸ್ ನ ಸೀರೀಸ್ ಕಾಂಬಿನೇಷನ್ ಆಗ್ಬಿಡುತ್ತೆ. ಸೊ ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫಸ್ಟ್ ಏನು ಬಂದಿದೆ, 50 ಬಂದಿದೆ. ಓಕೆನಾ. ಸೊ ಸೆಕೆಂಡ್ ಎಷ್ಟು ಬಂದಿದೆ, ಪ್ಲಸ್ 25. ಸೊ ಸೀರೀಸ್ ಕಾಂಬಿನೇಷನ್ಸ್ ಅಲ್ಲಿ ಏನಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ಸ್ ಅಲ್ಲಿ ಇರೋದನ್ನ ಸೀರೀಸ್ ಕಾಂಬಿನೇಷನ್ ಜಸ್ಟ್ ಆಡ್ ಆಗೋಗುತ್ತೆ ಅಷ್ಟೇ. ಸೊ 50 ಪ್ಲಸ್ 25 ಆಗುತ್ತೆ. ಸೊ ಟೋಟಲಿ 75 ohms is your required effective resistance. Okay, so this is the right answer, 75 ohms. Next question, the capacitance of capacitor is given by C is equal to dash and that. So C is equal to Q divided by V farads. Okay, next question, dash has negative temperature coefficient of resistance. So yaudake negative coefficient, temperature coefficient of resistance irutte andre carbon. Okay, so next question, the power consumed by a bulb having a resistance of 100 ohms when connected across 200 volts supply is equal to. So ನಿಮಗೆ ಒಂದು ಬಲ್ಬ್ ಕೊಟ್ಟಿದ್ದ, ಬಲ್ಬ್ ನ ಪವರ್ ಕಂಡುಹಿಡಿಯಬೇಕು. ಸೊ ಪವರ್ ಇಸ್ ಈಕ್ವಲ್ ಟು P is equal to V square divided by R. Okay, V square divided by R. So V square is to 100. So V ಎಷ್ಟಿದೆ, so that is 200. So 200 square divided by 100. Okay, so 200 square divided by 100 ಎಷ್ಟು ಬರುತ್ತೆ ಅಂದ್ರೆ 400 watts is your answer. Okay, so passing to the next question, a 200 watt bulb is used for 5 hours a day. The monthly energy consumption during the month of April will be. ಸೊ ನಿಮ್ಗೆ ಆಲ್ರೆಡಿ ಇದ್ದು ಪ್ರೀವಿಯಸ್ ಕ್ವಶನ್ ಪೇಪರ್ 2018 ಅಲ್ಲಿ ಕೇಳಿದರೆ, ಅಲ್ಲಿ ಒಂದು ಬಲ್ಬ್ ಒಂದು ಫ್ಯಾನ್ ಕೇಳಿದರೆ, ಇಲ್ಲಿ ಒಂದು ಬಲ್ಬ್ ಕೇಳಿದರೆ, ಆ ಬಲ್ಬ್ ಏನ್ ಮಾಡ್ತದೆ ಅಂದ್ರೆ 5 hours a day ಅಂದ್ರೆ 5 hours ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ 5 hours ಅಲ್ಲಿ ಪ್ರತಿದಿನ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಅದನ್ನ ಮಂತ್ಗೆ, ಏಪ್ರಿಲ್ ಮಂತ್ಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದೆ. ಸೊ ಲೆಟ್ಸ್ ಮೂವ್. ದಿಸ್ ಇಸ್ ದ ಸೊಲ್ಯೂಷನ್. ಪವರ್ ಆಫ್ ಎ ಬಲ್ಬ್ ಎಷ್ಟು ಕೊಟ್ಟಿದ್ದಾರೆ, 200 ವ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಕಿಲೋ ವ್ಯಾಟ್ಸ್ ಕನ್ವರ್ಟ್ ಮಾಡಿದ್ರೆ, ಸೊ 0.2 ಕಿಲೋ ವ್ಯಾಟ್ಸ್. ಸೊ ಒಂದು ಬಲ್ಬ್ ಒಂದು ಡೇಗೆ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ, ಸೊ ದಟ್ ಈಸ್ ನಥಿಂಗ್ ಬಟ್ 0.2 ಕಿಲೋ ವ್ಯಾಟ್ಸ್ ಇಂಟು 5. ಸೊ 5 hours a day ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟಾಗುತ್ತೆ, 1 ಕಿಲೋ ವ್ಯಾಟ್ಸ್ ಪರ್ ಅವರ್ ಒಂದು ದಿನಕ್ಕೆ ಕನ್ಸ್ಯೂಮ್ ಆಗುತ್ತೆ. ಹಾಗಾದ್ರೆ ಏಪ್ರಿಲ್ ನ ಮಂತ್ಗೆ ಎಷ್ಟು ಕನ್ಸ್ಯೂಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಏಪ್ರಿಲ್ ಎಷ್ಟು ಡೇಸ್ ಇದೆ, ಏಪ್ರಿಲ್ ಅಲ್ಲಿ ಬಂದು 30 ಡೇಸ್ ಇದೆ. ಸೊ ಒನ್ ಡೇದು 1.1 ಕಿಲೋ
kilowatts per hour ಆಗುತ್ತೆ. So 1 into 30, so that 30 kilowatts per hour is the right answer. Okay, so passing to the question. So the right answer is 30 kilowatts per hour. Okay, next question. In a lead acid battery, the negative plate is made up of. So negative plate na ಯಾವುದು lead acid batteries ಅಲ್ಲಿ ಏನಂತ ಮಾಡ್ತಾರೆ ಅಂತ ಕೇಳಿದ್ದಾರೆ. So that is lead, Pb. Next question. The capacity of batteries are expressed in. So the battery the capacity is na unit ಏನು ಅಂತ express ಮಾಡ್ತೀವಿ ಅಂದ್ರೆ amperes are. So amperes are ಇಂದ express ಮಾಡ್ತೀವಿ. ಓಕೆನಾ. Next question. Which one of the following material have highest resistivity? So ಯಾವ ಒಂದು ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ highest resistivity ಇರುತ್ತೆ ಅಂತ ಕೇಳಿದರೆ. So that is carbon. Okay. Next question. The ratio of V by I is reciprocity theorem is called. So ಇಲ್ಲಿ V by I ಅನ್ನೋದು reciprocity theorems ಅಲ್ಲಿ ಏನಂತ ಕರೀತೀವಿ ಅಂತ ಕೇಳಿದ್ರೆ, it is V by I ಅಂದ ತಕ್ಷಣ ಗೊತ್ತಾಗುತ್ತೆ it is resistance. So ಇಲ್ಲಿ resistance ಅಂತ ಹೇಳಿದ್ರೆ ನೋಡಿ transfer resistance. Okay, so the right answer is option C. The passive network is the one which contains. So passive networks ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ದಾರೆ is one which contains what? The right answer is no source of EMF in it. Okay, so source of EMF ಇರೋದಿಲ್ಲ. Okay, so next one, last question. The property of material which oppose the creation of magnetic flux in it is known as. Okay, so the property of materials which opposes the creation of magnetic field. ಯಾವುದೋ ಒಂದು ಮೆಟೀರಿಯಲ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಸೊ ಆ ಮೆಟೀರಿಯಲ್ ನ ಏನಂತ ಕರಿತೀವಿ, ಆ ಪ್ರಾಪರ್ಟೀಸ್ ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಇಸ್ ಆಪ್ಷನ್ ಸಿ ರಿಲಾಕ್ಟೆನ್ಸ್. ಓಕೆ, ಸೊ which opposes the creation of the magnetic field in the substances. Okay, so ಟುಡೇ ಸೆಷನ್ ನ ವೈಂಡ್ ಇಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೆಷನ್ ನಲ್ಲಿ ನೆಕ್ಸ್ಟ್ ಪೇಪರ್ ಜೊತೆಗೆ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.